ಪ್ರೀತಿಯ ಕನ್ನಡಿಗರಿಗೆ ವಿಷನ್ 24 ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರಪಂಚದಲ್ಲಿ ಬಡವ ಶ್ರೀಮಂತ ಎಂಬ ಎರಡು ವರ್ಗಗಳನ್ನು ನಾವು ಶತಮಾನಗಳಿಂದಲೂ ಕಾಣುತ್ತಾ ಬಂದಿದ್ದೇವೆ. ಬಡವರು ಬಡವರಾಗಿ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಮೆರೆಯುತ್ತಿದ್ದಾರೆ ಎಂಬ ವಾಡಿಕೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಸಹ ಬಳಕೆಯಲ್ಲಿದೆ. ಅತಿ ಹೆಚ್ಚು ಶ್ರೀಮಂತರನ್ನು ನಾವು ಕಂಡಾಗ ಇವನು ಇಷ್ಟು ಕೋಟಿ ಆಸ್ತಿಗಳನ್ನು ಎಲ್ಲಿ ಮಾಡಿದನು ಎಂಬುದನ್ನು ಬಡವರು ಲೆಕ್ಕ ಹಾಕುತ್ತಲೇ ಇರುತ್ತಾರೆ. ಹಾಗೆ ಬಡವರು ಕೂಡ ಶ್ರೀಮಂತರಾಗುವ ಕನಸನ್ನು ಕಾಣುತ್ತಲೇ ಇರುತ್ತಾರೆ. ಆದರೆ ಅಧಿಕ ಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಂತಹ ವ್ಯಕ್ತಿಗಳು ಶ್ರೀಮಂತರು ಕೂಡ ಆಗಬಹುದು. ಜೊತೆಗೆ ಅದೃಷ್ಟವೂ ಕೂಡ ಇರಬೇಕೆಂಬುದು ಪ್ರಮುಖ ಅಂಶವಾಗಿದೆ. ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳುತ್ತಿದ್ದೇನೆ ಎಂಬುದನ್ನು ನಾವು ತಿಳಿಯುವುದಾದರೆ, ಫೋರ್ಬ್ಸ್ ಈಗಾಗಲೇ 2024ರ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 2023ನೇ ಇಸ್ವಿಗೆ ಹೋಲಿಸಿಕೊಂಡರೆ 2024ರಲ್ಲಿ ಬರೋಬ್ಬರಿ 200 ಭಾರತೀಯರು ಫೋರ್ಬ್ಸ್ನ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಕಳೆದ ವರ್ಷ 169 ಜನ ಭಾರತೀಯರು ಈ ಪಟ್ಟಿಯಲ್ಲಿ ಇದ್ದರು. ಆದರೆ 2024ರಲ್ಲಿ ಈ ಬಿಲಿಯನರ್ಗಳ ಸಂಖ್ಯೆ 41% ಏರಿಕೆಯಾಗಿದೆ. ಅಂದರೆ ಇವರೆಲ್ಲರ ಒಟ್ಟು ಸಂಪತ್ತು $1 ಟ್ರಿಲಿಯನ್ ಸಮೀಪದಲ್ಲಿದೆ. ಅಂದರೆ 954 ಕೋಟಿ ಇದೆ ಎಂದು ಹೇಳಲಾಗುತ್ತಿದೆ. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರಿ ಬರೋಬ್ಬರಿ ಏರಿಕೆಯನ್ನು ಕಂಡಿದ್ದು, ಇವರ ನಿವ್ವಳ ಮೌಲ್ಯ 116 ಶತಕೋಟಿಗೆ ಹೆಚ್ಚಿದ್ದು ಎಂದು ಹೇಳಲಾಗುತ್ತಿದೆ. ಭಾರತದ ಶ್ರೀಮಂತ ವ್ಯಕ್ತಿ ಮತ್ತು ಮೊದಲ ಬಾರಿಗೆ ವಿಶ್ವ ಶ್ರೀಮಂತರ ಪಟ್ಟಿಯಲ್ಲಿ 10 ಸ್ಥಾನಗಳ ಒಳಗೆ ಸ್ಥಾನವನ್ನು ಪಡೆದಿದ್ದಾರೆ. 2024ರ ಭಾರತದ ಟಾಪ್ 10 ಶ್ರೀಮಂತರ ಪಟ್ಟಿಯನ್ನು ನಾವು ಈಗ ನೋಡುವುದಾದರೆ, ಮೊದಲನೆಯ ಸ್ಥಾನದಲ್ಲಿ ಮುಖೇಶ್ ಅಂಬಾನಿಯವರು ಇದ್ದಾರೆ. ಇವರು 116 ಶತಕೋಟಿಗೆ ಹೆಚ್ಚು ಆಸ್ತಿಯನ್ನು ಹೊಂದಿದ್ದು, ಭಾರತದ ಟಾಪ್ 10 ಶ್ರೀಮಂತರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಎರಡನೆಯ ಸ್ಥಾನದಲ್ಲಿ ಗೌತಮ್ ಅದಾನಿ ಇದ್ದಾರೆ. ಇವರು 38.8 ಬಿಲಿಯನ್ ಆಸ್ತಿಯನ್ನು ಹೊಂದಿದ್ದಾರೆ. ಹಾಗೆಯೇ ಮೂರನೆಯ ಸ್ಥಾನದಲ್ಲಿ ಶಿವನಾಡರಿದ್ದು, ಇವರು ಸಹ 36.9 ಬಿಲಿಯನ್ನಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಹಾಗೆಯೇ OP ಜಿಂದಾಲ್ ಗ್ರೂಪ್ನ ಅಧ್ಯಕ್ಷರಾದ ಸಾವಿತ್ರಿ ಜಿಂದಾಲ್ ರವರು 33.5 ಬಿಲಿಯನ್ನಷ್ಟು ಸಂಪತ್ತನ್ನು ಹೊಂದಿದ್ದು 4ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ ದಿಲೀಪ್ ಶಾಂಘ್ವಿ ಎಂಬ ಉದ್ಯಮಿ ಕೂಡ 5ನೇ ಸ್ಥಾನದಲ್ಲಿದ್ದು 26.7 ಬಿಲಿಯನ್ ಸಂಪತ್ತನ್ನು ಹೊಂದಿದ್ದಾರೆ. ಹಾಗೆಯೇ ಸೈರಸ್ ಪೂನವಲ್ಲಾ ಎಂಬುವರು ಸಹ 21.3 ಬಿಲಿಯನ್ ಆಸ್ತಿ ಮೌಲ್ಯವನ್ನು ಹೊಂದಿದ್ದು ಭಾರತದಲ್ಲಿ 6ನೇ ಶ್ರೀಮಂತರಾಗಿದ್ದಾರೆ. ಹಾಗೂ ಕುಶಾಲ್ ಪಾಲ್ ಸಿಂಗ್ ತೆವಾಟಿಯಾ ಅವರು ಭಾರತೀಯ ಬಿಲಿಯನಿಯರ್ ಹಾಗೂ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದ್ದಾರೆ. ಇವರು ಸಹ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದು, ಜೊತೆಗೆ ಭಾರತದಲ್ಲಿ 7ನೇ ಸ್ಥಾನವನ್ನು ಪಡೆದು 20.9 ಬಿಲಿಯನ್ನಷ್ಟು ಸಂಪತ್ತನ್ನು ಹೊಂದಿದ್ದಾರೆ. ಹಾಗೆಯೇ ಕುಮಾರ್ ಮಂಗಲಂ ಬಿರ್ಲಾ ಅವರವರು ಭಾರತೀಯ ಬಿಲಿಯನಿಯರ್ ಕೈಗಾರಿಕೋದ್ಯಮಿಯಾಗಿದ್ದಾರೆ. ಭಾರತದ ಅತಿ ದೊಡ್ಡ ಸಂಘಟಿತ ಸಂಸ್ಥೆಗಳಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಒಂದಾಗಿದೆ. ಇವರು ಸಹ ಭಾರತದ 8ನೇ ಶ್ರೀಮಂತರಾಗಿದ್ದು, ಇವರು 19.7 ಬಿಲಿಯನ್ನಷ್ಟು ಸಂಪತ್ತನ್ನು ಹೊಂದಿದ್ದಾರೆ. ಹಾಗೆಯೇ ರಾಧಾಕಿಶನ್ ಶಿವಕಿಶನ್ ಧಮಾನಿ ಇವರು ಭಾರತೀಯ ಬಿಲಿಯನಿಯರ್ ಉದ್ಯಮಿಯಾಗಿದ್ದಾರೆ. ಹಾಗೂ ಇವರು ಭಾರತದ 9ನೇ ಶ್ರೀಮಂತರಾಗಿದ್ದು 17.6 ಬಿಲಿಯನ್ನಷ್ಟು ಸಂಪತ್ತನ್ನು ಹೊಂದಿದ್ದಾರೆ. ಹಾಗೆ 10ನೆಯ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ್ ಮಿತ್ತಲ್ ಅವರು ಯುನೈಟೆಡ್ ಕಿಂಗ್ಡಮ್ ಮೂಲದ ಭಾರತೀಯ ಉಕ್ಕಿನ ಉದ್ಯಮಿಯಾಗಿದ್ದಾರೆ. ಇವರು 16.4 ಬಿಲಿಯನ್ನಷ್ಟು ಸಂಪತ್ತನ್ನು ಹೊಂದಿದ್ದಾರೆ. ಇದಿಷ್ಟು ಭಾರತದ ಟಾಪ್ 10 ಶ್ರೀಮಂತರ ಪಟ್ಟಿಯನ್ನು ನಾವು ಗಮನಿಸಲಾಗಿದೆ.